ನಮಸ್ಕಾರ ಎಲ್ಲರಿಗೂ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ನಮ್ಮ ಟ್ರೇಡಿಂಗಿಗೆ ಅಗತ್ಯವಿರುವಂತಹ ಇನ್ನಷ್ಟು ನಿಯಮಗಳನ್ನು ಕಲಿಯೋಣ, ಸರಿನಾ? ಈಗ ಇದನ್ನು ನಾನು ನಿಮಗೆ ಈ ವಿಡಿಯೋ ಸೀರೀಸ್ನ ಮೊದಲಿನಲ್ಲೇ ತೋರಿಸಿದ್ದೆ ಹಾಗೂ ವಿವರಿಸಿದ್ದೆ ಕೂಡ ಅಲ್ವಾ? ದೊಡ್ಡ ದೊಡ್ಡ ಪ್ಲೇಯರ್ಸ್ ದೊಡ್ಡ ಗಾತ್ರದಲ್ಲಿ ಶೇರನ್ನು ಖರೀದಿ ಮಾಡಬೇಕು ಅಂತಿದ್ರೆ ಅಥವಾ ಮಾರಾಟ ಮಾಡಬೇಕು ಅಂತಿದ್ರೆ ಒಂದು ರೇಂಜನ್ನು ಅಥವಾ ಒಂದು ಝೋನನ್ನು ಫಿಕ್ಸ್ ಮಾಡಿ ಅಲ್ಲಿ ಲಿಮಿಟ್ ಆರ್ಡರನ್ನು ಇಟ್ಟು ಖರೀದಿ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಸೊ ನಾವು ದರ ಒಮ್ಮೆ ಕೆಳಗೆ ಬಂದಾಗ ಪ್ಯಾಟರ್ನ್ ಅನ್ನು ನೋಡಿ ಮತ್ತೆ ಮೇಲೆ ಹೋಗಿ ಪುನಃ ಕೆಳಗೆ ಬಂದಾಗ ಇಲ್ಲಿ ಎಲ್ಲಾದರೂ ಎಂಟ್ರಿ ತಗೊಳ್ತೇವೆ ಅಲ್ವಾ? ನೋಡಿ, ನಾನು ನಿಮಗೆ 2 ರಿವರ್ಸಲ್ ಹಾಗೂ 2 ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಹೇಳ್ಕೊಟ್ಟೆ ಅಲ್ವಾ? ಅದನ್ನು ನಾವು ಮೊದಲ ಬಾರಿ ಅಥವಾ ಎರಡನೆಯ ಬಾರಿ ದರ ಕೆಳಗೆ ಬಂದಾಗ ಮಾತ್ರ ಪರಿಗಣಿಸಬೇಕು. ಈಗ ನಮಗೆ ಗೊತ್ತಿಲ್ಲ ಎಷ್ಟು ಪೆಂಡಿಂಗ್ ಆರ್ಡರ್ಗಳು ಇದ್ದಾವೆ ಅಂತ. ಅಂದರೆ ನಮಗೆ ಗೊತ್ತಿಲ್ಲ ಪುನಃ ಅದೇ ಲೆವೆಲಿಗೆ ಬಂದರೆ ದರ ಮೇಲೆ ಹೋಗ್ತದೋ ಇಲ್ವೋ ಅಂಥೇಳಿ. ಪೆಂಡಿಂಗ್ ಆರ್ಡರ್ಸ್ ಇಲ್ಲದೆ ಇದ್ದರೆ ದರ ಕೆಳಗೆ ಬರ್ತದೆ. ಸೊ ಇಲ್ಲಿ ಪೆಂಡಿಂಗ್ ಆರ್ಡರ್ ಇತ್ತು ಅಂದರೆ ಇಲ್ಲಿ ಸ್ವಲ್ಪ ಶೇರ್ಗಳು ಮಾತ್ರ ಸಿಕ್ಕಿದ್ವು, ಹಾಗಾಗಿ ಮೇಲ್ ಬಂತು. ಇಲ್ಲಿ ಪುನಃ ಸ್ವಲ್ಪ ಶೇರ್ಗಳು ಮಾತ್ರ ಸಿಕ್ಕಿದ್ವು, ಹಾಗಾಗಿ ಮೇಲ್ ಬಂತು. ಇಲ್ಲಿ ಎಲ್ಲ ಶೇರ್ಗಳನ್ನು ಖರೀದಿ ಮಾಡಿ ಆಯಿತು, ಹಾಗಾಗಿ ಮೇಲ್ ಬಂದು ಕೆಳಗೆ ಹೋಯ್ತು ಅಥವಾ ಮೇಲ್ ಹೋಯ್ತು, ಅದೇನೋ ಬೇರೆ ವಿಚಾರ, ಅದು ಬಿಟ್ಬಿಡಿ. ಈಗ ನಮಗೆ ಗೊತ್ತಿಲ್ಲ ಎಷ್ಟು ಪೆಂಡಿಂಗ್ ಶೇರ್ಗಳಿದ್ದಾವೆ ಅಂತ ಹೇಳಿ ಅಲ್ವಾ? ಸೊ ಹಾಗಾಗಿ ನಾವು ಒಂದು ಲೆವೆಲಿಗೆ ಪುನಃ ದರ ಬರ್ತಾ ಇದ್ರೆ ಟ್ರೇಡ್ ಮಾಡೋದಿಲ್ಲ. ಒಂದು ಸತಿ ಅಥವಾ 2 ಸತಿ ಬಂದರೆ ಮಾತ್ರ ಟ್ರೇಡ್ ಮಾಡ್ತೇವೆ. 2ಕ್ಕಿಂತ ಜಾಸ್ತಿ ಸತಿ ಒಂದೇ ಲೆವೆಲಿಗೆ ಬಂದರೆ ನಾವು ಅದನ್ನು ಬಿಟ್ಬಿಡ್ತೇವೆ. ಅಲ್ಲಿ ಏನು ಆಗ್ತದೆ ಅದು ಬೇರೆ ವಿಚಾರ. ಅಲ್ಲಿಗೆ ಬಂದು ಪುನಃ ಮೇಲೆ ಹೋಗ್ಬೋದು, ಬಟ್ ನಾವು ರಿಸ್ಕನ್ನು ತಗೊಳ್ಳೋದಿಲ್ಲ, ಸರಿನಾ? ಸೊ ಒಂದು ಲೆವೆಲಿಗೆ 1 ಬಾರಿ ಅಥವಾ 2 ಬಾರಿ ಬಂದರೆ ನಾವು ಟ್ರೇಡಿಗೆ ಎಂಟ್ರಿ ಆಗ್ತೇವೆ. 2ಕ್ಕಿಂತ ಜಾಸ್ತಿ ಬಾರಿ ಬಂದರೆ ಟ್ರೇಡಿಗೆ ಎಂಟ್ರಿ ಆಗೋದಿಲ್ಲ, ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ, ಇದ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ. ಈಗ ಇದೊಂದು ಸೆಟಪ್. ಒಂದು ಸ್ವಿಂಗ್ ಉಂಟು, ಸ್ವಿಂಗ್ನಲ್ಲಿ 2 ಲೆಗ್ಔಟ್ಗಳಿದ್ದಾವೆ. ಇಲ್ಲಿ ಒಂದು ಡ್ರಾಪ್ ಉಂಟು, ಬೇಸ್ ಉಂಟು, ರ್ಯಾಲಿ ಉಂಟು. ನಾವೇನು ಮಾಡಬೇಕು? ನಾವು ಇನ್ನೊಂದು ರ್ಯಾಲಿಗೆ ಕಾಯಬೇಕು ಅಥವಾ ಇನ್ನೊಂದು ಲೆಗ್ಔಟಿಗೆ ಕಾಯಬೇಕು. ಹಾಗೂ ಈ ಒಂದು ಲೆಗ್ಔಟ್ಗಳು ಈ ಸ್ವಿಂಗ್ನ ಹೈನ ಮೇಲ್ಗಡೆ ಕ್ಲೋಸ್ ಆಗಬೇಕು ಅಥವಾ ಬ್ರೇಕ್ ಆಗಿ ಮೇಲ್ ಹೋಗಬೇಕು, ಅಥವಾ ಈ ಸ್ವಿಂಗ್ಗಿಂತ ಕೆಳಗೆ 2 ಲೆಗ್ಔಟ್ಗಳು ಆಗಿರಬೇಕು ಅಲ್ವಾ? ಸೊ ಈಗ ಬ್ರೇಕ್ ಆಗಿದೆ ಈ ಸ್ವಿಂಗ್ ಲೆವೆಲ್. ಸೊ ನಾವು ಇಲ್ಲಿ ಝೋನ್ ಮಾರ್ಕ್ ಮಾಡಬಹುದು, ಸರಿನಾ? ನೆಕ್ಸ್ಟ್ ದರ 1 ಸತಿ ಬಂತು ಇಲ್ಲಿ ಅಲ್ವಾ? ದರ 1 ಸತಿ ಬಂತು. 1 ಸತಿ ಅಂದರೆ ಇಲ್ಲೊಂದು ಸತಿ ಬಂದು ಮೇಲೆ ಹೋಯ್ತು, ಇದು 2ನೇ ಸತಿ. ಬಟ್ ಮೊದಲಿಗೆ ಬಂದು ತಿರುಗಿ ಹೋಗುವಾಗ ನಮಗೆ ಗೊತ್ತಿರಲಿಲ್ಲ ಏನಾಗ್ತದೆ ಅಂತ ಹೇಳಿ ಅಲ್ವಾ? ಸೊ ಇಲ್ಲಿ ಬಂತು, ಮೇಲ್ ಹೋಯ್ತು. ಸೊ ಇಲ್ಲಿ ವಾಪಸ್ ಬರ್ತಾ ಇದೆ ಅಂದರೆ 2ನೇ ಸತಿ ದರ ಬರ್ತಾ ಇದೆ, ಸರಿ ಅಲ್ವಾ? ಸೊ ಈಗ ನಾವು ಟ್ರೇಡಿಗೆ ಎಂಟರ್ ಆಗ್ತೇವೆ. ಟ್ರೇಡಿಗೆ ಎಂಟರ್ ಆಗಿ ದರ ಮೇಲ್ ಹೋಗಲಿಕ್ಕೆ ಕಾಯ್ತೇವೆ. ದರ ಮೇಲ್ ಹೋಗಲೂಬಹುದು, ಸಾಮಾನ್ಯವಾಗಿ ಹೋಗ್ತದೆ, ಆಯ್ತಾ? ಅದೇ ಈಗ ಪುನಃ ದರ ಇದೇ ಲೆವೆಲಿಗೆ ಬಂದರೆ ನಾವು ಟ್ರೇಡಿಗೆ ಎಂಟ್ರಿ ಆಗುವುದಿಲ್ಲ. ಯಾಕಂದರೆ ನಮಗೆ ದರ ಮೊದಲಿಗೆ ಇಲ್ಲಿ ಬಂದಾಗ ಎಷ್ಟು ಪೆಂಡಿಂಗ್ ಆರ್ಡರ್ಸ್ ಬಾಕಿ ಉಳಿದಿದೆ ಅಂತ ಗೊತ್ತಾಗೋದಿಲ್ಲ, ಸರಿನಾ? ನೆಕ್ಸ್ಟ್ ಪುನಃ ಇಲ್ಲಿ ಬಂದಾಗ ಇನ್ನೆಷ್ಟು ಟ್ರೇಡ್ ಆಯಿತು, ಎಷ್ಟು ಬಾಕಿ ಉಳಿದಿದೆ ಅನ್ನೋದು ಗೊತ್ತಾಗೋದಿಲ್ಲ ನಮಗೆ. ನಾವೇನು ಮಾಡ್ತೇವೆ? 1 ಸತಿ ಬಂತು, ಇನ್ನೊಂದು ಸತಿ ಬಂದಿದೆ, ಎಲ್ಲ ಆರ್ಡರ್ಗಳು ಸಿಕ್ಕಿದೆ, ಇನ್ನೂ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ವಾಪಸ್ ಬಂದರೆ ನಾವು ಟ್ರೇಡಿಗೆ ಎಂಟ್ರಿ ಆಗುವುದಿಲ್ಲ, ಸರಿನಾ? ಇಲ್ಲಿಂದ ದರ ಮೇಲೆ ಹೋಗಲಿ ಕೆಳಗೆ ಹೋಗಲಿ ಅದು ಬೇರೆ ವಿಚಾರ, ನಾವು ರಿಸ್ಕ್ ಅನ್ನು ತಗೊಳ್ಳೋದಿಲ್ಲ. ಸೊ 1 ಸತಿ ಬಂತ,
ನಾವು ಟ್ರೇಡಿಗೆ ಎಂಟ್ರಿ ಆಗ್ತೇವೆ. ಇನ್ನೊಂದು ಸ್ವಲ್ಪ ರಿಸ್ಕ್ ತಗೊಳ್ಳೋರು ಎರಡನೇ ಸತಿ ಎಂಟ್ರ್ ಆಗಬಹುದು, ಬಟ್ ನಾನು ಆಗೋದಿಲ್ಲ. ಮೂರನೇ ಸತಿಗೆಲ್ಲ ಎಂಟ್ರ್ ಆಗೋದೇ ಇಲ್ಲ ನಾವು. ಸರಿನಾ? ಈಗ ಇಲ್ಲಿ ನೋಡಿ, ಕೆಳಗೆ ಬಂತು, ಮೇಲೆ ಹೋಯ್ತು ಅಲ್ವಾ? ಇಲ್ಲೊಂದು ಸ್ವಿಂಗ್ ಆಯಿತು, ಇಲ್ಲೊಂದು ಸ್ವಿಂಗ್. ಈ ಸ್ವಿಂಗ್ ಅನ್ನು ಬ್ರೇಕ್ ಮಾಡಿ ಇದು ಹೋಗಲಿಲ್ಲ, ಸರಿ ಅಲ್ವಾ? ಹೋಗಿದ್ರೆ ಪುನಃ ಇಲ್ಲಿಗೆ ಬಂದಾಗ ನಾವು ಬೈ ಮಾಡ್ಬೋದಿತ್ತು. ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಸೊ ಇಲ್ಲೊಂದು ಸ್ವಿಂಗ್ ಉಂಟು, ಡ್ರಾಪ್ ಬೇಸ್ ರ್ಯಾಲಿ ಸೆಟಪ್ ಉಂಟು, ಮತ್ತೊಂದೆರಡು ರ್ಯಾಲಿ ಕ್ಯಾಂಡಲ್ಗಳು ಬಂದಿವೆ. ಈ ಒಂದು ಸ್ವಿಂಗ್ ಅನ್ನು ಬ್ರೇಕ್ ಮಾಡಿ ಮೇಲೆ ಹೋಗಿದೆ. ಸೊ ನಾವು ಝೋನ್ ಮಾರ್ಕ್ ಮಾಡ್ತೇವೆ. ದರ ಕೆಳಗೆ ಬಂದಾಗ ಟ್ರೇಡಿಗೆ ಎಂಟ್ರಿ ಆಗ್ತೇವೆ. ಸೊ ದರ ಕೆಳಗೆ ಬಂತು, ಟ್ರೇಡಿಗೆ ಎಂಟ್ರಿ ಆದ್ವಿ, ಆದಮೇಲೆ ದರ ಮೇಲೆ ಹೋಯ್ತು. ಸರಿನಾ? ಈಗ ಇಲ್ಲಿ ನೋಡಿ, ಇಲ್ಲೊಂದು ಸ್ವಿಂಗ್ ಇತ್ತಲ್ವಾ? ಈ ಸ್ವಿಂಗ್ ಅನ್ನು ಬ್ರೇಕ್ ಮಾಡಿ ಈ ಕ್ಯಾಂಡಲ್ ಹೋಯ್ತು. ಹಿಂದಿನ ಕೇಸಲ್ಲಿ ಅದಾಗಿರಲಿಲ್ಲ. ಸೊ ಬ್ರೇಕ್ ಆಗಿ ಹೋದ ಕಾರಣ ನಮ್ಮ ಈ ಒಂದು ಸೆಟಪ್ ಇಲ್ಲಿ ವಾಪಸ್ ಬಂತು. ಸರಿ ಅಲ್ವಾ? ಏನಿದು ಸೆಟಪ್? ಒಂದು ಸ್ವಿಂಗ್ ಇರಬೇಕು, ಆ ಸ್ವಿಂಗಲ್ಲಿ ಎರಡು ಲೆಗೌಟ್ ಕ್ಯಾಂಡಲ್ಗಳಿರಬೇಕು. ಆಮೇಲೆ ಪುನಃ ಇದು ಲೆಗ್ ಇನ್ ಅಂತ ಹೇಳಿ ತಿಳ್ಕೊಂಡ್ರೆ ಇದು ಲೆಗೌಟ್ ಆಯಿತು. ಎರಡು ಲೆಗೌಟ್ಗಳಿರಬೇಕು, ಹಾಗೂ ಪ್ರೀವಿಯಸ್ ಸ್ವಿಂಗ್ ಅನ್ನು ಬ್ರೇಕ್ ಮಾಡಿಕೊಂಡು ಕ್ಯಾಂಡಲ್ ಹೋಗಿರಬೇಕು. ಸೊ ಎಲ್ಲದೂ ಇಲ್ಲಿ ಆಗಿದೆ ಅಲ್ವಾ? ಸೊ ಈಗ ನಾವು ಇದನ್ನು ಇಲ್ಲಿಂದ ಇದನ್ನು ಒಂದು ಝೋನ್ ಅಂತ ಲೆಕ್ಕಕ್ಕೆ ತಗೊಳ್ಬೋದು. ಇದು ಕೂಡ ಒಂದು ಡಿಮಾಂಡ್ ಝೋನ್. ಇದೊಂದು ಡಿಮಾಂಡ್ ಝೋನ್ ಆಗಿತ್ತು. ಆ ಡಿಮಾಂಡ್ ಝೋನಿಗೆ ಒಂದ್ಸತಿ ಬಂತು ಪ್ರೈಸ್ ಬಂದಾಗ ಟ್ರೇಡಿಗೆ ಎಂಟ್ರಿ ಆದಾಗ ಮೇಲೆ ಹೋಯ್ತು. ಮೇಲೆ ಹೋಗಿದ್ದು ನಾವು ನೋಡಿದ್ವಿ. ಹಿಂದಿನ ಒಂದು ಸ್ವಿಂಗ್ ಅನ್ನು ಕೂಡ ಬ್ರೇಕ್ ಮಾಡ್ತು. ಹಾಗಾಗಿ ನಾವು ಇದನ್ನು ಕೂಡ ಹೊಸ ಡಿಮಾಂಡ್ ಝೋನ್ ಅಂತ ಪರಿಗಣಿಸಿದ್ವಿ. ಸೊ ಈಗ ದರ ಎಲ್ಲಾದರೂ ಇಲ್ಲಿಗೆ ಬಂದರೆ ನಾವು ಟ್ರೇಡಿಗೆ ಎಂಟ್ರಿ ಆಗ್ತೀವಿ. ಆಯ್ತಾ? ಟ್ರೇಡಿಗೆ ಎಂಟ್ರಿ ಆಗ್ತೀವಿ. ಸೊ ಇದೊಂದು ಝೋನ್. ಸೊ ಇಲ್ಲಿಂದ ಇಲ್ಲಿಗೆ ಬಂದರೆ ಟ್ರೇಡಿಗೆ ಎಂಟ್ರಿ ಆಗ್ತೇವೆ. ಅರ್ಥ ಆಯ್ತಾ? ಸರಿ. ಈಗ ಇದನ್ನೇ ನಾನು ಇನ್ನೊಂದು ರೀತಿ ಹೇಳ್ತೇನೆ. ದರ ಕೆಳಗಿಂದ ಮೇಲೆ ಬಂದು ಒಂದು ಲೆವೆಲ್ಗೆ ಬಂದು ತಿರುಗಿ ವಾಪಸ್ ಬಂತು ಅಂತ ಮಾಡಿ. ಇಲ್ಲಿ ನಮಗೆ ಒಂದು ಸೆಟಪ್ ಸಿಕ್ತು. ಯಾವ ಸೆಟಪ್? ರ್ಯಾಲಿ ಬೇಸ್ ಡ್ರಾಪ್. ಹೀಗೆ ಸಿಕ್ಕಿದಾಗ ನಾವು ಹಿಂದಿನ ಸ್ವಿಂಗ್ ಬ್ರೇಕ್ ಆಗಿದೆಯಾ ನೋಡ್ತೇವೆ. ಸ್ವಿಂಗ್ ಅನ್ನು ಬ್ರೇಕ್ ಆಗಿ ದರ ಕೆಳಗೆ ಬಂದಿದೆ. ಸೊ ಇಲ್ಲಿ ನಾವು ಒಂದು ಸಪ್ಲೈ ಝೋನ್ ಅನ್ನು ಮಾರ್ಕ್ ಮಾಡ್ತೇವೆ. ಆಯ್ತಾ? ಸೊ ಈ ಸಪ್ಲೈ ಝೋನಿಗೆ ದರ ಒಂದ್ಸತಿ ಬಂದಾಗಿದೆ. ಈಗ ಇನ್ನೊಂದು ಸತಿ ಬಂದು ಇದೇ ಲೆವೆಲ್ಗೆ ಬಂದರೆ ನಾವು ಇಲ್ಲಿ ಟ್ರೇಡಿಗೆ ಎಂಟರ್ ಆಗ್ತೇವೆ. ಟ್ರೇಡಿಗೆ ಎಂಟರ್ ಆದಮೇಲೆ ಇಲ್ಲೊಂದು ಸೆಟಪ್ ಸಿಕ್ಕಿದ್ರೆ ಅಂದರೆ ರ್ಯಾಲಿ ಬೇಸ್ ಡ್ರಾಪ್ ಸಿಕ್ಕಿ ಹಿಂದಿನ ಸ್ವಿಂಗ್ ಅನ್ನು ಬ್ರೇಕ್ ಮಾಡ್ಕೊಂಡು ಕೆಳಗೆ ಬಂದರೆ ಪುನಃ ನಾವು ಇಲ್ಲಿ ಒಂದು ಝೋನ್ ಅನ್ನು ಮಾರ್ಕ್ ಮಾಡ್ತೇವೆ ಅಂತ ನೋಡಿ. ಈ ಸಪ್ಲೈ ಝೋನಿಗೆ ದರ ಎರಡು ಸತಿ ಬಂದಿದೆ. ಎಲ್ಲಿ? ಒಂದು ಇಲ್ಲಿ, ಒಂದು ಇಲ್ಲಿ ಮೇಲೆ ಬಂದು ಟಚ್ ಆಯಿತು ಅಲ್ವಾ? ಈ ಸಪ್ಲೈ ಝೋನಿಗೆ ದರ ಒಂದು ಸತಿ ಬಂದಿದೆ. ಇನ್ನೊಂದು ಸತಿ ಬಂದರೆ ಪುನಃ ನಾವು ಇಲ್ಲಿ ಎಂಟ್ರಿ ತಗೊಳ್ತೇವೆ. ಸರಿನಾ? ಎಂಟ್ರಿ ತಗೊಳ್ತೇವೆ. ಸೊ ಈ ಒಂದು ಸಪ್ಲೈ ಝೋನಿಗೆ ದರ ಒಂದು ಸತಿ ಹಾಗೂ ಎರಡನೇ ಸತಿ ಬಂತು. ಸರಿ ಅಲ್ವಾ? ಇಲ್ಲಿ ಕೂಡ ನಮಗೆ ಸೆಟಪ್ ಸಿಕ್ತು ಅಂತಾದರೆ, ಯಾವ ಸೆಟಪ್? ರ್ಯಾಲಿ ಬೇಸ್ ಡ್ರಾಪ್ ಸಿಕ್ಕಿ ಹಿಂದಿನ ಸ್ವಿಂಗ್ ಬ್ರೇಕ್ ಆಯಿತು ಅಂತಾದರೆ ನಾವು ಇಲ್ಲಿಯೂ ಒಂದು ಝೋನ್ ಅನ್ನು ಮಾರ್ಕ್ ಮಾಡ್ತೇವೆ. ಹಾಗೂ ಪುನಃ ಪ್ರೈಸ್ ಎಲ್ಲರೂ ಇಲ್ಲಿಗೆ ಬಂದರೆ ನಾವು ಎಂಟ್ರಿಯನ್ನು ತಗೊಳ್ತೇವೆ. ಅರ್ಥ ಆಯ್ತಾ? ಸರಿ. ಇದು ನಿಮಗೆ ಪ್ರಾಕ್ಟೀಸ್ ಮಾಡಿ ನಿಜವಾದ ಚಾರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಆಗ್ತದೆ. ಸರಿನಾ? ಅಥವಾ ಗೊತ್ತಾಗ್ತದೆ. ಈಗ ಇಲ್ಲೊಂದು ಲೆವೆಲ್ ಉಂಟು ಅಂತ ತಿಳ್ಕೊಳ್ಳಿ. ದರ ಇಲ್ಲಿಂದ ಕೆಳಗೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ, ಮತ್ತೆ ಕೆಳಗೆ ಬಂದಿದೆ
ಅಂತಾದರೆ ನಮಗೆ ಇಲ್ಲೊಂದು ಝೋನ್ ಸಿಕ್ತು ಅಲ್ವಾ, ಸಪ್ಲೈ ಝೋನ್. ಪುನಃ ದರ ಅಲ್ಲಿಗೆ ಬಂದರೆ ಎಂಟ್ರಿ ತಗೊಳ್ತೇವೆ ಹಾಗೂ ದರ ಕೆಳಗೆ ಬರ್ತದೆ. ಪುನಃ ನಮಗೊಂದು ಸೆಟಪ್ ಸಿಕ್ಕಿದರೆ ಇಲ್ಲೊಂದು ಝೋನ್ ಮಾರ್ಕ್ ಮಾಡ್ತೇವೆ ಹಾಗೂ ದರ ವಾಪಸ್ ಇಲ್ಲಿಗೆ ಬಂದರೆ ಎಂಟ್ರಿ ತಗೊಳ್ತೇವೆ, ದರ ಕೆಳಗೆ ಬರ್ತದೆ ಅಂತ. ಪುನಃ ಇಲ್ಲೊಂದು ಸೆಟಪ್ ಸಿಕ್ಕಿದರೆ ಇಲ್ಲೊಂದು ಝೋನ್ ಮಾರ್ಕ್ ಮಾಡ್ತೇವೆ ಹಾಗೂ ದರ ಇಲ್ಲಿಗೆ ಬಂದರೆ ವಾಪಸ್ ಎಂಟ್ರಿಯನ್ನು ತಗೊಳ್ತೇವೆ. ಆಮೇಲೆ ದರ ಕೆಳಗೆ ಬರ್ತದೆ ಹಾಗೂ ನಾವು ಇಲ್ಲಿ ಒಂದು ಝೋನ್ ಮಾರ್ಕ್ ಮಾಡ್ತೇವೆ ಯಾವಾಗ ನಮಗೆ ಸೆಟಪ್ ಸಿಕ್ಕಿದಾಗ. ಸೆಟಪ್ ಸಿಗೋದಂದ್ರೆ ಏನು, ಏನೆಲ್ಲ ರೂಲ್ ಕಲ್ತ್ವಿ ಇಲ್ಲಿ ತನಕ ಅದೆಲ್ಲ ತೃಪ್ತಿ ಆದರೆ ಸರಿನಾ. ಈಗ ದರ ಇಲ್ಲಿ ತನಕ ಬರ್ತದೆ, ಇಲ್ಲಿವರೆಗೆ ಬರೋದಿಲ್ಲ, ಇಲ್ಲಿ ತನಕ ಬಂದು ವಾಪಸ್ ಕೆಳಗೆ ಹೋಗ್ತದೆ ಸರಿನಾ. ಈ ರೀತಿ ಈಗ ನೋಡಿ, ಇಲ್ಲೊಂದು ಝೋನ್ ಇತ್ತು ಅಲ್ವಾ, ಈ ಝೋನಿಗೆ ದರ ಒಂದು ಬಾರಿ 2 ಬಾರಿ ಬಂತು. ಇದೊಂದು ಝೋನ್ ಆಯಿತು. ಮತ್ತೆ ಈ ಝೋನಿಗೆ ಇಲ್ಲೊಂದು ಸತಿ ಬಂತು, ಇಲ್ಲೊಂದು ಸತಿ ಬಂತು. ಆಮೇಲೆ ಇದೊಂದು ಝೋನ್ ಆಯಿತು, ದರ ಇಲ್ಲಿಗೆ ಒಂದು ಸತಿ ಬಂತು, ಇಲ್ಲೊಂದು ಸತಿ ಬಂತು. ಇದೊಂದು ಝೋನ್ ಆಯಿತು, ದರ ಇಲ್ಲಿಗೆ ಒಂದು ಸತಿ ಬಂದಿದೆ ಅಷ್ಟೇ, ಒಂದೇ ಸತಿ ಬಂದಿದೆ. ಅಂದರೆ ಈ ಝೋನಲ್ಲಿ ಪೆಂಡಿಂಗ್ ಆರ್ಡರ್ಗಳು ಇದ್ದಾವೆ ಅಂತ ಅರ್ಥ ಸರಿನಾ. ಸೊ ದರ ಎಲ್ಲಾದರೂ ಇಲ್ಲಿಗೆ ಬಂದರೆ ಒಂದು ಎಂಟ್ರಿಯನ್ನು ತಗೊಳ್ತೇವೆ ಶಾರ್ಟ್ ಸೈಡಲ್ಲಿ, ಆಯಿತಾ. ದರ ಇಲ್ಲಿ ಬಂದರೆ ಒಂದು ಶಾರ್ಟ್ ಸೈಡಲ್ಲಿ ತಗೊಳ್ತೇವೆ ಎಂಟ್ರಿ. ಪುನಃ ಇಲ್ಲಿಗೆ ಬಂದರೆ ಶಾರ್ಟ್ ಸೈಡಲ್ಲಿ ಎಂಟ್ರಿ ತಗೊಳ್ತೇವೆ ಸರಿನಾ. ಈಗ ದರ ಮೇಲ್ ಬಂತು ಅಂತ ತಿಳ್ಕೊಳ್ಳಿ, ಆಮೇಲೆ ಸ್ವಲ್ಪ ಕೆಳಗೆ ಹೋಯಿತು, ಆಮೇಲೆ ಮೇಲ್ ಬಂದು ಈ ಲೆವೆಲನ್ನು ಬ್ರೇಕ್ ಮಾಡಿದರೆ ಇಲ್ಲಿಂದ ಇಲ್ಲಿಯ ತನಕ ನಾವು ಸೆಲ್ ಮಾಡೋದಿಲ್ಲ, ಯಾವ ಸೆಲ್ ಸೆಟಪ್ ಕೂಡ ಇಲ್ಲ. ಈ ಲೆವೆಲನ್ನು ಬ್ರೇಕ್ ಮಾಡಿದರೆ ನಾವು ಬೈ ಮಾಡ್ತೇವೆ. ಏನು ಅನ್ಕೊಂಡು, ದರ ಇಲ್ಲಿ ತನಕ ಹೋಗ್ತದೆ ಅಂತ ಅನ್ಕೊಂಡು. ಇಲ್ಲಿಗೆ ಬಂದಾಗ ನಾವು ಸೆಲ್ ಮಾಡ್ತೇವೆ, ಇಲ್ಲೇನು ಬೈ ಮಾಡಿರ್ತೇವೆ ಅದನ್ನು ಮಾರಾಟ ಮಾಡ್ತೇವೆ, ಅಥವಾ ಇಲ್ಲಿ ಎಂಟರ್ ಆಗಿದ್ದ ಪೊಸಿಷನ್ ಇಂದ ಎಕ್ಸಿಟ್ ಆಗ್ತೇವೆ ಆಯ್ತಾ. ಆಮೇಲೆ ಇದು ಒಂದು ಸಪ್ಲೈ ಝೋನ್ ಅಲ್ವಾ, ಸೊ ಇಲ್ಲಿ ಸೆಲ್ ಸೈಡಲ್ಲಿ ಎಂಟ್ರಿ ಆಗ್ತೇವೆ ಆಯ್ತಾ. ಮತ್ತೆ ಪುನಃ ಪ್ರೈಸ್ ಎಲ್ಲಾದರೂ ಈ ಲೆವೆಲ್ ಮೇಲೆ ಹೋಗ್ಲಿಕ್ಕೆ ಶುರು ಆದರೆ ನೋಡಿ, ಇಲ್ಲಿಂದ ಇಲ್ಲಿಯ ತನಕ ಏನೂ ಇಲ್ಲ, ಇಲ್ಲಿಂದ ಇಲ್ಲಿಯ ತನಕ ಯಾವ ಸಪ್ಲೈ ಲೆವೆಲ್ ಕೂಡ ಇಲ್ಲ, ಸಪ್ಲೈ ಝೋನ್ ಕೂಡ ಇಲ್ಲ ಅಲ್ವಾ. ಇಲ್ಲಿದ್ದ ಝೋನನ್ನು ಇದು ಮತ್ತೆ ಇದು ಮುಗಿಸಿ ಆಗಿದೆ, ಇಲ್ಲಿದ್ದ ಝೋನನ್ನು ಇಲ್ಲಿ ಮತ್ತೆ ಇಲ್ಲಿ ಮುಗಿಸಿ ಆಗಿದೆ, ಇಲ್ಲಿದ್ದ ಝೋನನ್ನು ಇಲ್ಲಿ ಮತ್ತೆ ಇಲ್ಲಿ ಮುಗಿಸಿ ಆಗಿದೆ. ಈ ಝೋನಿಗೆ ಬಂದಾಯಿತು ಪ್ರೈಸ್. ಸೊ ಈ ಲೆವೆಲ್ ಬ್ರೇಕ್ ಆದರೆ ಇಲ್ಲಿಯ ತನಕ ದರ ಹೋಗ್ತದೆ ಅಂತ ಅರ್ಥ ಸರಿನಾ. ಇದು ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡಿಯೇ ಬರಬೇಕು. ನಾನು ನಿಮಗೆ ಒಂದೆರಡು ಚಾರ್ಟನ್ನು ತೋರಿಸಿ ಹೇಳಬಹುದು, ಬಟ್ ನೀವು ರಿಯಲ್ ಮಾರ್ಕೆಟ್ನಲ್ಲಿ ಇದನ್ನೆಲ್ಲ ಅಪ್ಲೈ ಮಾಡುವತ್ತಿಗೆ ಕನ್ಫ್ಯೂಸ್ ಆಗ್ತದೆ. ಸೊ ನೀವು ನೋಡಿ 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 ಪ್ರಾಕ್ಟೀಸ್ ಮಾಡಿ 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 ನಿಮಗೆ ಇದು ಗೊತ್ತಾಗ್ತದೆ ಸರಿನಾ. ಸರಿ, ನಾನೀಗ ನನ್ನ ಝೀರೋದಾ ಡ್ಯಾಶ್ ಬೋರ್ಡ್ನಲ್ಲಿದ್ದೇನೆ ಹಾಗೂ ಟಾಟಾ ಪವರ್ ಕಂಪನಿಯ ಡೇ ಚಾರ್ಟನ್ನು ಓಪನ್ ಮಾಡಿದ್ದೇನೆ ಆಯಿತಾ. ನೀವು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಏನಂದರೆ, ರೌಂಡ್ ನಂಬರ್ಗಳು ಅಂದರೆ 25, 50, 75, 100, 125, 150, 175, 200, 225, 250, 275, 300, 325, 350, 375, 400, 425, 450 ಈ ರೀತಿ ನಂಬರ್ಗಳಿರ್ತಾವಲ್ಲ, ಇವೆಲ್ಲವೂ ಕೂಡ ಸಪ್ಲೈ ಅಥವಾ ಡಿಮಾಂಡ್ ಲೆವೆಲ್ ಥರ ಕೆಲಸ ಮಾಡ್ತವೆ. ಏನಾಗ್ತದೆ ಅಂದರೆ, ಉದಾಹರಣೆಗೆ ನನ್ನ ಹತ್ರ ಒಂದು 100 ಶೇರ್ಗಳಿದ್ದಾವೆ ಅಂತ ಮಾಡಿ, ನಾನು ಅದನ್ನು ಉದಾಹರಣೆಗೆ 370 ರೂಪಾಯಿ ಇದ್ದಾಗ ತಗೊಂಡಿದ್ದೆ 100 ಶೇರ್ಗಳನ್ನು ಆಯಿತಾ. ನಾನೇನು ಮಾಡ್ತೇನೆ, 400ಕ್ಕೆ ಬಂದಾಗ ಅದನ್ನು ಮಾರಲಿಕ್ಕೆ ಆರ್ಡರ್ ಹಾಕಿ ಇಟ್ಟಿರ್ತೇನೆ. ಅಂದರೆ ಒಂದು ರೌಂಡ್ ನಂಬರಿಗೆ ಪ್ರೈಸ್ ಬಂದಾಗ ಮಾರಲಿಕ್ಕೆ ಹಾಕಿಟ್ಟಿರ್ತೇನೆ. 370ರಲ್ಲಿ ತೊಗೊಂಡಿದ್ದೇನೆ, 400ಕ್ಕೆ ಮಾರ್ತೇನೆ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡು 400ಕ್ಕೆ ಆರ್ಡರ್ ಹಾಕಿ ಇಟ್ಟಿರ್ತೇನೆ. 390ಕ್ಕೆ ಅಥವಾ 410ಕ್ಕೆ ಎಲ್ಲ ನಾನು ಆರ್ಡರ್ ಹಾಕೋದಿಲ್ಲ. ನೀವು ಕೂಡ ಹಾಗೆ ಅಲ್ವಾ. ನಿಮಗೀಗ ಉದಾಹರಣೆಗೆ ಒಂದು
₹7 ಬೇಕು ಅಂತಿದ್ರೆ ನೀವು ನಿಮ್ಮ ಫ್ರೆಂಡ್ ಹತ್ರ ಏನು ಕೇಳ್ತೀರಿ? ₹10 ಕೊಡಿ ಅಂತೀರಿ. ₹7 ಬೇಕಿದ್ರೆ ₹7ನೇ ಕೊಡಿ ಅಂತ ಕೇಳ್ತೀರಾ? ಇಲ್ಲ, ₹10 ಕೊಡಿ ಅಂತೀರಿ ಅಲ್ವಾ? ನಿಮ್ಗೆ ₹40 ಬೇಕಿದ್ರೆ ₹50 ಕೊಡಿ ಅಂತ ಕೇಳ್ತೀರಿ, ಸರಿ ಅಲ್ವಾ? ಹಾಗೆಯೇ ಈಗ ನಾನು 430 ತಗೊಂಡಿದ್ರೆ 450ಕ್ಕೆ ಸೆಲ್ ಆರ್ಡರ್ ಹಾಕಿ ಇಟ್ಟಿರ್ತೇನೆ, ಅರ್ಥ ಆಯ್ತಾ? ಅಥವಾ ಈಗ ದರ ಎಲ್ಲಾದರೂ 430ರಲ್ಲಿದ್ದರೆ 400ಕ್ಕೆ ಬೈ ಆರ್ಡರ್ ಹಾಕಿ ಇಟ್ಟಿರ್ತೇನೆ. ಹೀಗೆ ಹಲವಾರು ಜನರು, ದೊಡ್ಡ ದೊಡ್ಡ ಪ್ಲೇಯರ್ಸ್, ಸಣ್ಣ ಪ್ಲೇಯರ್ಸ್ ಎಲ್ಲರೂ ಕೂಡ ರೌಂಡ್ ನಂಬರ್ಗಳಲ್ಲಿ ಆರ್ಡರ್ ಹಾಕಿ ಇಟ್ಟಿರ್ತಾರೆ, ಸರಿನಾ? ಅದಕ್ಕೆ ಏನಾಗ್ತದೆ ಅಂದರೆ ರೌಂಡ್ ನಂಬರ್ ಹತ್ರ ಇರುವಂತಹ ಒಂದು ಝೋನ್ ಸಪ್ಲೈ ಹಾಗೂ ಡಿಮಾಂಡ್ ಝೋನ್ ಥರ ಕೆಲಸ ಮಾಡ್ತದೆ. ಅಂದರೆ ಉದಾಹರಣೆಗೆ ಈಗ ₹400 ಇದ್ದರೆ 405ರಿಂದ 395, 405 ಈ ಒಂದು ₹10 ಉಂಟಲ್ಲ, ಅದೊಂದು ಝೋನ್ ಥರ ಕೆಲಸ ಮಾಡ್ತದೆ. ನಾನು ನಿಮ್ಗೆ ಹೇಳಿದೆ ಎಲ್ಲ ಆರ್ಡರ್ಗಳನ್ನು ಅವರೊಂದು ಝೋನಲ್ಲಿ ಹಾಕಿಟ್ಟಿರ್ತಾರೆ ಅಂತ ಹೇಳಿ ಅಲ್ವಾ? ಸೊ ರೌಂಡ್ ನಂಬರ್ ಹತ್ರ ಯಾವ ಝೋನ್ ಇರ್ತದೆ ನೋಡಿ, ಅದು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಅಥವಾ ನಾವು ಸಪ್ಲೈ ಅಥವಾ ಡಿಮಾಂಡ್ ಅಂತ ಮಾತನಾಡ್ತಿದ್ದೇವಲ್ಲ, ಆ ಥರ ಕೆಲಸ ಮಾಡ್ತದೆ. ಅಂದರೆ ಉದಾಹರಣೆಗೆ ಈಗ ₹450 ಅಂತಿದ್ರೆ ₹460 ಅಥವಾ ₹455ಇಂದ ₹445, ಆ ₹10 ಉಂಟಲ್ಲ, ಅದು ಒಂದು ಝೋನ್ ಥರ ಕೆಲಸ ಮಾಡ್ತದೆ, ಸರಿನಾ? ಈಗ ಬನ್ನಿ ಇದಕ್ಕೆ ಹೋಗೋಣ. ನಾನು ಇಲ್ಲಿಂದ ತಗೊಳ್ತೇನೆ, ಸರಿನಾ? ನೋಡಿ, ನಾವು ಏನು ಕಲ್ತಿದ್ದೇವೆ ಸೆಟಪ್ ಆ ಥರನೇ ಎಕ್ಸಾಕ್ಟ್ಲಿ ಮಾರ್ಕೆಟಲ್ಲಿ ಆಗೋದಿಲ್ಲ, ಆಯಿತಾ? ಎಲ್ಲದೂ ದೊಡ್ಡ ಪ್ಲೇಯರ್ನ ಆಟ. ಸೊ ಆ ಆಟ ಏನು ಆಡ್ತಾರೆ ಅವರು ನೋಡ್ತಾ ನೋಡ್ತಾ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಕಲಿತಾ ಬರಬೇಕು, ಸರಿನಾ? ಸೊ ಸೆಟಪ್ ನಾನು ನಿಮ್ಗೆ ಏನು ಅಂತ ಹೇಳಿಕೊಟ್ಟೆ. ಇನ್ನು ನೀವು ಮಾರ್ಕೆಟ್ನಲ್ಲಿ ಒಬ್ಸರ್ವ್ ಅಥವಾ ವೀಕ್ಷಿಸಿ ನೀವು ಕಲಿಬೇಕು ಅಷ್ಟೇ, ಆಯಿತಾ? ಇಲ್ಲಿ ನೋಡಿ, ಇಲ್ಲಿಂದ ದರ ಕೆಳಗೆ ಬರಲಿಕ್ಕೆ ಶುರು ಆಗಿದೆ. ಇದು ನೀವು ನೋಡಿದರೆ ಇಲ್ಲಿ ₹295 ಅಲ್ವಾ? ₹295 ಕೆಳಗೆ ಬರ್ತಾ ಇದೆ. ನಾನು ಹೇಳಿದೆ ನಿಮಗೆ ರೌಂಡ್ ನಂಬರ್ನ ಹತ್ತಿರ ಇರುವಂತಹ ಒಂದು ₹10 ಝೋನ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳಿ. ಇದು ₹10 ಈ ನಂಬರಿಗೆ ಮಾತ್ರ ನೋಡಿ, ಸಣ್ಣ ಸಣ್ಣ ನಂಬರ್. ಈಗ ಕೆಲವು ಸ್ಟಾಕ್ಗಳು ₹4,000 ಇರ್ತವೆ, ₹8,000 ಸ್ಟಾಕ್ಗಳು ಇರ್ತವೆ. ಈಗ ₹4,000 ಸ್ಟಾಕ್ ಇದ್ದರೆ ಅಲ್ಲಿ ₹100 ರೇಂಜ್ ಇರ್ಬೋದು, ಅರ್ಥ ಆಯ್ತಾ? 4,000 ಅಂತಿದ್ರೆ ₹3,900ರಿಂದ ₹4,100 ಅಂದರೆ ₹200 ರೇಂಜ್ ಇರ್ಬೋದು ಅಲ್ಲಿ. ಸೊ ಎಷ್ಟು ರೇಂಜ್ ಇರ್ತದೆ, ಯಾವ ಆರ್ಡರ್ ಎಷ್ಟು ಎಲ್ಲಿ ಇರ್ತದೆ, ಇದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ನಾವೇನು ಮಾಡ್ತೇವೆ, ರೌಂಡ್ ನಂಬರ್ ಇರ್ತದೆ, ಅದರ ಹತ್ರ ಆಚೆ ಈಚೆ ನಾವು ಸಪ್ಲೈ ಅಥವಾ ಡಿಮಾಂಡ್ ಇದೆ ಅಂತ ತಿಳ್ಕೊಂಡು ಟ್ರೇಡ್ ಮಾಡ್ತೇವೆ, ಸರಿನಾ? ಸೊ ಇಲ್ಲಿ ₹295 ದರ ಕೆಳಗೆ ಬರಲಿಕ್ಕೆ ಶುರು ಆಗಿದೆ. ಸೊ ನಾನಿಲ್ಲಿ ಒಂದು ಲೈನನ್ನು ಹಾಕ್ತೇನೆ. ಇದು ನನ್ನ ಸಪ್ಲೈ ಲೈನ್, ಆಯಿತಾ? ಇಲ್ಲಿ ಸಪ್ಲೈ ಉಂಟು ಅಂತ ಅರ್ಥ. ಸೊ ನಾನು ಹೇಳಿದ್ದೇನೆ ಅದೊಂದು ಝೋನ್ ಅಂತ. ಸೊ ನೀವು ಬೇಕಾದರೆ 2 ಲೈನನ್ನು ಈ ಥರ ಹಾಕ್ಬೋದು, ಅರ್ಥ ಆಯ್ತಾ? ಸೊ ದರ ಕೆಳಗೆ ಬಂದಿದೆ, ಮೇಲೆ ಬಂದಿದೆ. ಈಗ ಸಾಧಾರಣ ಇಲ್ಲಿ ಬಂದಿದೆ ಅಲ್ವಾ? ಇಲ್ಲಿಂದ ದರ ಕೆಳಗೆ ಬಂದು ಪ್ರೀವಿಯಸ್ ಸ್ವಿಂಗನ್ನು ಮೂರ್ಕೊಂಡು ಹೋಗಿದೆ ಇಲ್ಲಿ ತನಕ. ಸೊ ನಾನು ಇನ್ನೊಂದು ಝೋನನ್ನು ಈ ರೀತಿ ಮಾರ್ಕ್ ಮಾಡಬಹುದು ಅಲ್ವಾ, ನಮ್ಮ ನಿಯಮದ ಪ್ರಕಾರ, ಸರಿ ಅಲ್ವಾ? ಸರಿ. ಈಗ ನೋಡಿ, ಇದೆಲ್ಲ ಝೋನ್ ಅಲ್ಲ, ಯಾಕಂದರೆ ಹಿಂದಿನ ಸ್ವಿಂಗನ್ನು ಮುರ್ಕೊಂಡು ಹೋಗಲಿಲ್ಲ. ಇಲ್ಲೂ ಕೂಡ ಹಿಂದಿನ ಝೋನ್ ಮುರ್ಕೊಂಡು ಹೋಗಲಿಲ್ಲ. ಹಿಂದಿನ ಸ್ವಿಂಗನ್ನು ಮುರಿದಿದ್ದು, ಈ ಸ್ವಿಂಗನ್ನು ಮುರಿದಿದ್ದು ಇಲ್ಲಿ. ಸೊ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಸೊ ಇಲ್ಲಿ ಕೂಡ ದರ ಕೆಳಗೆ ಬಂದಿದೆ, ಆದರೆ ಹಿಂದಿನ ಸ್ವಿಂಗ್ ಇಲ್ಲುಂಟು, ಅದನ್ನು ಮುರಿಲಿಲ್ಲ ಅಲ್ವಾ? ಸೊ ಇಲ್ಲಿ ನೀವು ತಗೊಂಡ್ರೆ ಇಲ್ಲಿ ಮುರ್ಕೊಂಡು ಹೋಗಿದೆ. ಸೊ ಇದನ್ನು ಕೂಡ ಮಾರ್ಕ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಇಲ್ಲಿ ಆಯಿತಾ, ಇದು ದೊಡ್ಡದಾಯ್ತು, ಇದು ಸರಿ, ಮುರ್ಕೊಂಡು ಹೋಗಿದೆ. ಬಟ್ ಇಲ್ಲಿ ಬಂದು ನೋಡಿ, ಇಲ್ಲೊಂದು ಸತಿ ಬಂದಿದೆ, ಇಲ್ಲೊಂದು ಸತಿ ಬಂದು ಇಲ್ಲಿ ಬಂದಿದೆ ಅಲ್ವಾ, ಕೆಳಗೆ ಬಂದಿದೆ. ಸೊ ಇಲ್ಲೇನು ಝೋನ್ ಇತ್ತು ಅಲ್ಲಿಗೆ ಒಂದು ಸತಿ ಇಲ್ಲಿ ಬಂದು ಕೆಳಗೆ ಬಂತು, ಸರಿ ಅಲ್ವಾ? ಹಾಗಾಗಿ ನಾನು ಈ ಝೋನನ್ನು ಇಲ್ಲಿ ಶಿಫ್ಟ್ ಮಾಡ್ತೇನೆ, ಸರಿನಾ? ಶಿಫ್ಟ್ ಮಾಡ್ತೇನೆ. ಸೊ ಇದು ಹೀಗೆ ಇರಲಿ, ತೊಂದರೆ ಇಲ್ಲ, ಯಾಕಂದರೆ ಹತ್ರ ಉಂಟು. ನೆಕ್ಸ್ಟ್ ಈಗ ಏನಾಗಿದೆ, ಇದು ಇಲ್ಲಿ ಝೋನ್ ಮಾರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈ ಸ್ವಿಂಗನ್ನು ಇದು ಬ್ರೇಕ್ ಮಾಡಲಿಲ್ಲ. ಸೊ ಇಲ್ಲಿ ಕೂಡ ಏನು ಬ್ರೇಕ್ ಆಗಲಿಲ್ಲ. ಅದೇ ಇಲ್ಲಿ
ಮಾರ್ಕ್ ಮಾಡ್ಬೋದು, ಯಾಕಂದರೆ ಇಲ್ಲಿ ಮೇಲೆ ಲೆಗ್ಗಿನ್ ಕ್ಯಾಂಡಲ್ಗಳಿದ್ದಾವೆ, ಲೆಗ್ಔಟ್ಗಳಿದ್ದಾವೆ, ಹಿಂದಿನ ಸ್ವಿಂಗ್ ಕೂಡ ಬ್ರೇಕ್ ಆಗಿದೆ. ಸೊ ಇಲ್ಲಿ ಒಂದು ಝೋನನ್ನು ಮಾರ್ಕ್ ಮಾಡಬಹುದು. ಸರಿನಾ? ಈಗ ನಾನು ಏನು ಮಾಡ್ತಾ ಇದ್ದೇನೆ, ಇದು 100ಕ್ಕೆ 100 ಸರಿ ಅಂತ ಹೇಳುವುದಿಲ್ಲ, ನನ್ನ ಅನುಭವದ ಪ್ರಕಾರ ನಾನು ಮಾಡ್ತಾ ಇದ್ದೇನೆ. ಈಗ ನೀವು ನನ್ನ ವಿಡಿಯೋಸ್ ನೋಡಿ ನನಗಿಂತ ಚೆನ್ನಾಗಿ ಝೋನನ್ನು ಮಾರ್ಕ್ ಮಾಡಲಿಕ್ಕೆ ಕಲಿಬಹುದು. ಕಲಿತ್ರೆ ತುಂಬ ಖುಷಿ. ಸರಿನಾ? ಸೊ ಈಗ ದರ ಕೆಳಗೆ ಹೋಗಿದೆ, ಮೇಲೆ ಇಲ್ಲಿ ಬಂದಿದೆ ನೋಡಿ, ಒಂದು ಸತಿ ಬಂದು ಕೆಳಗೆ ಬಂದಿದೆ. ನೀವು ಈ ಝೋನನ್ನು ನೋಡುವಾಗ ಒಂದು ಸತಿ ಬಂತು, 2 ಸತಿ ಬಂತು, 3 ಸತಿ ಬಂತು ಅಲ್ವಾ? ಇನ್ನೂ ವಾಪಸ್ ಇಲ್ಲಿಗೆ ಬಂದರೆ ನಾವು ಟ್ರೇಡ್ ತಗೊಳ್ಳೋದಿಲ್ಲ. ನಾವು ಈ ಝೋನ್ ಮಾರ್ಕ್ ಮಾಡಿದ್ವಿ ಅಲ್ವಾ, ಈ ಝೋನ್ ಮಾರ್ಕ್ ಮಾಡಿದ್ವಿ, ಫಸ್ಟಿಗೆ ಮಾರ್ಕ್ ಮಾಡಿದ್ದು ಈ ಝೋನ್. ಸೊ ಅಲ್ಲಿಂದ ಒಮ್ಮೆ ಕೆಳಗೆ ಬಂತು ಅಲ್ವಾ, ಒಮ್ಮೆ ಕೆಳಗೆ ಬಂತು, ಇಲ್ಲಿಗೆ ಬಂತು. ಇದು ಸರಿಯಾಗಿ ಕೆಳಗೆ ಬಂದಿದ್ದಲ್ಲ, ಇದೇನಾಯಿತು, ಒಂದು ದಿನದ ಮೂವ್ಮೆಂಟ್ ಇದು ಆಯಿತಾ. 1 ಫೆಬ್ರವರಿ ದೊಡ್ಡ ದೊಡ್ಡ ಮೂವ್ಮೆಂಟ್, ಇದನ್ನು ಲೆಕ್ಕಕ್ಕೆ ಬಿಟ್ಬಿಡಿ. ಇಲ್ಲಿ ಯಾವ ಸೆಟಪ್ ಕೂಡ ಇಲ್ಲ, ಕೆಲವೊಮ್ಮೆ ಹೀಗೂ ಕೂಡ ಸಿಗ್ತದೆ, ಇದನ್ನು ಬಿಟ್ಟುಬಿಡಬೇಕು. ಬಟ್ ಇದು ನೋಡಿ, ಸೊ ಇಲ್ಲಿ ಮಾರ್ಕ್ ಮಾಡಿದ್ವಿ, ಅಲ್ಲಿಗೆ ಒಂದು ಸತಿ ಬಂತು, ಇಲ್ಲಿ ಬಂದು ಹೋಗಿದೆ, ಬಟ್ ಒಂದು ಸತಿ ಬಂತು. ಸೊ ಇಲ್ಲಿ ಎಂಟರ್ ಆಗ್ಬೋದು ನೀವು. ಅದೇ ನೀವು ಪುನಃ ಇಲ್ಲಿಗೆ ಬಂದಾಗ ಇದು ಎಂಟರ್ ಆಗಬಾರ್ದು. ಇಲ್ಲಿ ದರ ಕೆಳಗೆ ಹೋಗಿದೆ, ಬಟ್ ಹೋಗ್ತದೋ ಇಲ್ವೋ ನಮ್ಗೆ ಗೊತ್ತಿರೋದಿಲ್ಲ, ಯಾಕಂದರೆ ಇಲ್ಲಿಯೇ ಎಲ್ಲ ಪೆಂಡಿಂಗ್ ಆರ್ಡರ್ ಮುಗ್ದಿರ್ಬೋದು, ಎಲ್ಲ ಆರ್ಡರ್ಗಳು ಇಲ್ಲಿ ಮುಗ್ದು ಹೋಗಿರ್ಬೋದು. ಸೊ ಇಲ್ಲಿಗೆ ಬಂದಾಗ ವಾಪಸ್ ನಾವು ಎಂಟರ್ ಆಗಬಾರ್ದು. ದರ ಕೆಳಗೆ ಹೋಗಲಿ ಮೇಲೆ ಹೋಗಲಿ ಅದು ನಮ್ಗೆ ಸಂಬಂಧ ಇಲ್ಲ. ನಮ್ಮ ರೂಲ್ ಪ್ರಕಾರ ಇಲ್ಲಿ ನಾವು ಎಂಟರ್ ಆಗಬಾರ್ದು. ಆಗಿದ್ರೆ ಕೆಳಗೆ ಹೋಗ್ತಿತ್ತು, ಅದು ಬೇರೆ ವಿಷಯ, ಬಟ್ ಆಗಬಾರ್ದು. ಆಯಿತಾ? ಸೊ ಇಲ್ಲಿಗೆ ಮುಗ್ದಿದೆ. ನೆಕ್ಸ್ಟ್ ಇದು ಬ್ರೇಕ್ ಆಗಿ ಹೋಗಿದೆ ಎಲ್ಲಿ ತನಕ, ನಮ್ಮ ಮೇಲಿನ ಒಂದು ಲೆವೆಲ್ ಮಾರ್ಕ್ ಮಾಡಿದ್ದೆ ನೋಡಿ, ಎಲ್ಲಿದದು, ಇದು ಇಲ್ಲಿ ತನಕ ಹೋಗಿದೆ. ಅಂದರೆ ಇದು ಬ್ರೇಕ್ ಆದರೆ ಇಲ್ಲಿ ತನಕ ಹೋಗ್ತದೆ ಅಂತ ಅರ್ಥ. ಇದು ಬ್ರೇಕ್ ಆದರೆ ಇಲ್ಲಿ ತನಕ ಹೋಗ್ತದೆ, ಯಾಕೆ, ಅದರ ಮುಂಚಿನ ಲೆವೆಲ್ ನಮ್ದು ಇದು ಅಲ್ವಾ, ಇದು. ಸೊ ಇಲ್ಲಿ ಒಂದು ಬಾರಿ ಬಂತು ಅಲ್ವಾ, ಇದು 2ನೇ ಬಾರಿ ಬಂದಿದೆ. ಸೊ ಇಲ್ಲಿ ಎಂಟರ್ ಆಗ್ಬೋದು, ನೀವು ಇಲ್ಲಿ ಎಂಟರ್ ಆಗ್ಬೋದು. ಸೊ ಒಂದು ಬಾರಿ ಬಂತು ಲೆವೆಲಿಗೆ, 2ನೇ ಬಾರಿ ಲೆವೆಲಿಗೆ ಬಂತು, ಮತ್ತೆ ವಾಪಸ್ ಬಂದರೆ ಎಂಟರ್ ಆಗಲಿಕ್ಕಿಲ್ಲ. ಇಲ್ಲಿ ಏನಾಗಿದೆ, ಇಲ್ಲಿ ಬ್ರೇಕ್ ಮಾಡಿ ಮೇಲೆ ಹೋಗಿದೆ, ಸರಿ ಅಲ್ವಾ. ಮೇಲೆ ಹೋಗಿ ಎಲ್ಲಿ ತನಕ ಹೋಗಿದೆ, ಇಲ್ಲಿ ತನಕ ಹೋಗಿದೆ, ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಗಿದೆ ನೋಡಿ. ರೂಲ್ ಪ್ರಕಾರ ಇದೊಂದು ಝೋನ್ ಆಗಿತ್ತು ನಮ್ಮದು ಅಲ್ವಾ, ಝೋನ್. ಆ ಝೋನಿಗೆ ಒಂದು ಸತಿ ಬಂತು ಪ್ರೈಸ್, 2 ಸತಿ ಬಂತು ಪ್ರೈಸ್, 3ನೇ ಸತಿ ಬ್ರೇಕ್ ಆಗಿ ಮೇಲೆ ಹೋಯಿತು, ಇಲ್ಲಿ ತನಕ ಬಂತು, ವಾಪಸ್ ಕೆಳಗೆ ಬಂತು. ಸೊ ನಾವು ಇದನ್ನು ಮಾರ್ಕ್ ಮಾಡಿದ್ವಿ ಫಸ್ಟಿಗೆ, 2ನೇ ಸತಿ ನಾವು ಇಲ್ಲಿ ಸರಿ ಮಾರ್ಕ್ ಮಾಡಿದ್ರೆ ಎಂಟ್ರ್ ಆಗ್ಬೋದಿತ್ತು ನೋಡಿ. ಈ ಲೆವೆಲ್ ತನಕ ಬರಲಿಲ್ಲ, ಹಾಗಾಗಿ ಇದು ಎಂಟ್ರಿ ಇಲ್ಲ ನಮಗೆ. ಬಟ್ ಪ್ರೈಸ್ ಕೆಳಗೆ ಬಂದಿದೆ ಮತ್ತು ಇಲ್ಲಿ ಕನ್ಸಾಲಿಡೇಷನ್ ಆಗಿ ಮೇಲೆ ಹೋಗಿದೆ, ಸರಿ ಅಲ್ವಾ. ಸೊ ನಾನು ಏನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅಂದರೆ, ನೀವು ಒಂದು ಝೋನನ್ನು ಮಾರ್ಕ್ ಮಾಡ್ತೀರಿ, ಸರಿನಾ. ಆ ಝೋನಿಗೆ ದರ 2 ಸತಿ ಬಂದರೆ ಮುಗೀತು, ಅಲ್ಲಿ ಪೆಂಡಿಂಗ್ ಆರ್ಡರ್ ಆಗಿದೆ ಅಂತ ಅರ್ಥ. 3ನೇ ಸತಿ ಬಂದಾಗ ಎಂಟ್ರಿಯನ್ನು ತಗೊಳ್ಬಾರ್ದು. ಏನು ಆಗ್ತದೋ ಬಿಡ್ತದೋ ಅದು ನಮ್ಗೆ ಸಂಬಂಧ ಇಲ್ಲ, ಬಟ್ ಎಂಟ್ರಿಯನ್ನು ತಗೊಳ್ಬಾರ್ದು. ಅರ್ಥ ಆಯ್ತಾ? ಸರಿ. ಸೊ ನೀವು ಹೀಗೆ ಒಂದು 4 ಚಾರ್ಟಿಗೆ ಝೋನ್ ಮಾರ್ಕ್ ಮಾಡ್ಲಿಕ್ಕೆ ಕಲೀರಿ. ಇನ್ನೊಂದಷ್ಟು ನಿಯಮಗಳಿದ್ದಾವೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಹೇಳ್ತೀನಿ, ಸರಿನಾ.